ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ನಾನು ನಿಮ್ಮ ಆಟೋ ಕನ್ನಡಿಗ. ನೋಡೋಣ ಇವತ್ತಿನ ಟಾರ್ಗೆಟ್ 2000 ದಾಟಕ್ಕಾಗುತ್ತೋ ಆಗಲ್ವೋ, ಏನೇನಾಗುತ್ತೆ ಏನೇನಿಲ್ಲ ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ, ಬನ್ನಿ. ನಿಮ್ಮನ್ನ ತಡೆದಿರುವವರು ಯಾರು? ನಿನ್ನೆ ನೈಟು ಡ್ಯೂಟಿ ಮಾಡ್ಕೊಂಡು ನಾನು ಬಂದೆ. ಒಂದು 9 ಗಂಟೆ ಹಂಗೆ ಮನೆಗೆ ಬಂದೆ. 11:30 ಗಂಟೆ ಅನ್ನೋಷ್ಟರಲ್ಲಿ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೆ. ಆಯ್ತು, ಆಮೇಲೆ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಅದ ಫುಲ್ ತಲೆ ನೋಯ್ತಾ ಇತ್ತು. ಹೋಗಿ ಮಲ್ಕೊಂಡ್ಬಿಟ್ಟೆ. ಬೆಳಗಿನ ಜಾವ 4 ಗಂಟೆಗೆ ಫುಲ್ ತಲೆ ನೋಯ್ತಾ ಇತ್ತು, ನೈಟ್ ಪೂರ್ತಿ. ಬೆಳಗಿನ ಜಾವ 4 ಗಂಟೆಗೆ ತಲೆನೋವು ಜಾಸ್ತಿ ಆಗ್ಬಿಡ್ತು. ಹೇಳ್ತೀನಿ ನಿಮ್ಗೆ, ನರ್ಕ ನೋಡ್ಬಿಟ್ಟೆ. ಆಗ್ಲಿಲ್ಲ, ನನ್ನ ಕೈಯಲ್ಲಿ ಒದ್ದಾಡ್ಬಿಟ್ಟೆ ರಾತ್ರಿ ಪೂರ್ತಿ. ಮತ್ತೆ ಬೆಳಗಿನ ಜಾವ ಎದ್ದು ನನ್ನ ಹೆಂಡತಿ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ಲು. ಮಾತ್ರೆ ತಗೊಂಡ್ ಮಲಗ್ದು ಇವಾಗ ಎದ್ದು ಬಂದಿದ್ದೀನಿ. ಅಪ್ಪ ನರ್ಕ. ಇವಾಗ್ಲೂ ಸ್ವಲ್ಪ ಕಮ್ಮಿ ಆಗಿಲ್ಲ, ಬಟ್ ಏನ್ ಮಾಡೋಣ, ಅರ್ನಿಂಗ್ ಮಾಡ್ಲೇಬೇಕಲ್ವಾ. ದುಡಿಲಿಲ್ಲ ಅಂತ ನಡೆಯಲ್ಲ. ಇವಾಗ ಬಂದಿದ್ದೀನಿ ಡ್ಯೂಟಿ ಮಾಡೋಣ ಅಂತ. ನೋಡೋಣ ಬನ್ನಿ. ಇವತ್ತಿನ ಟಾರ್ಗೆಟ್ 2000. ಎಷ್ಟೊತ್ತಾಗುತ್ತೆ ಎಷ್ಟೊತ್ತಿಲ್ಲ ಗೊತ್ತಿಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 9:52. ಬೇಗ ಬರ್ಬೇಕು ಅನ್ಕೊಂಡೆ, ಆಗ್ಲಿಲ್ಲ. ಇದೇ ಪ್ರಾಬ್ಲಮ್ ನಂದು. ನಿದ್ದೆ ಸರಿಯಾಗಿ ಆಗಲ್ಲ, ಟೈಮ್ಗೆ ಊಟ ಆಗಲ್ಲ. ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿ ತಲೆ ಕೆಟ್ಟ ಕೆರೆ ಹೋದಂಗೆ ಆಗ್ಬಿಡುತ್ತೆ. ಅಯ್ಯೋ. ಸರ್ ನೋಡೋಣ ಬನ್ನಿ. ಇವಾಗ ಫಸ್ಟ್ ಡ್ಯೂಟಿ ಒಂದು ಲೋಕಲ್ 50 ರೂಪಾಯಿ ಡ್ಯೂಟಿ ಹಾಕೊಂಡಿದ್ದೀನಿ. ಇವತ್ತು 30 ಡ್ಯೂಟಿ ಮಾಡಿದ್ರೆ 200 ರೂಪಾಯಿ ಇನ್ಸೆಂಟಿವ್ ಕೊಡ್ತವನೆ. ನೋಡೋಣ ಬನ್ನಿ, 30 ಡ್ಯೂಟಿ ಕಂಪ್ಲೀಟ್ ಆಗುತ್ತೋ ಇಲ್ವೋ ಏನೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಬನ್ನಿ. ಡ್ಯೂಟಿ ಮಾಡ್ಕೊಂಡೆ, ಡ್ಯೂಟಿ ಯಾವ್ದು ಬರ್ತಾ ಇರ್ಲಿಲ್ಲ. ಹೊಟ್ಟೆಗೆ ಸ್ವಲ್ಪ ಹಾಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ, ಇಡ್ಲಿ ತಿನ್ಕೊಂಡು ಹೊರಡೋಣ. ಹೊಟ್ಟೆ ಚುರ್ರ ಅಂತ ಇದೆ. ಹೋಗ್ಬಿಟ್ಟು ಒಂದು ಮಾತ್ರೆ ತಗೋಬೇಕು. ಹಾಗಾಗಿ ಹೊಟ್ಟೆಗೆ ಸ್ವಲ್ಪ ಹಾಕೊಂಡು ಆಮೇಲೆ ಮಾತ್ರೆ ತಗೊಂಡು ಡ್ಯೂಟಿನ ಕಂಟಿನ್ಯೂ ಮಾಡೋಣ. ಸಂತೋಷ, ಲೆಟ್ಸ್ ಎಂಜಾಯ್. ನೋಡಿ, 30 ಡ್ಯೂಟಿ ಮಾಡಿದ್ರೆ 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ತೋರಿಸ್ತವನೆ. ಸಿ ಡೀಟೇಲ್ಸು 30, 35, 40, 45, 50, 200, 250, 350, 550. ಲ್ಯಾಟ್ರಿ. ಟೋಟಲು 50 ಬಾಡಿಗೆ ಮಾಡಿದ್ರೆ 550 ರೂಪಾಯಿ ಕೊಡ್ತಾ ಇದ್ದಾನೆ. ನೋಡೋಣ ಆಗುತ್ತೋ ಇಲ್ವಾ. ಆಗಲ್ಲ. ಹೌ ಇಸ್ ಇಟ್? ಅದು ಹೇಗೆ? ಯಾಕಂತಂದ್ರೆ ಡ್ಯೂಟಿಗಳಿಲ್ಲ ನೋಡಿ. 1, 2, 3, 4, 5, 6, 7, 8, 9, 10 ಡ್ಯೂಟಿಗಳಿಲ್ಲದೆ ಖಾಲಿ ಓಡಾಡ್ತಾ ಇದ್ದಾರೆ. ಡ್ಯೂಟಿಗಳು ಬಿಡ್ತಾ ಇಲ್ಲ. ವಾಲೇಕುಮ್ ಸಲಾಂ. ಯಾ ಜೈ. ಹಾ ಅಣ್ಣ, 12,000 ಐತೆ ಕೈಯಲ್ಲಿ, ಸರಿನಾ? 8,000 ನೀನ್ ಕೊಟ್ಬಿಡು, ಗಾಡಿ ಲೋನ್ ಕಟ್ಬಿಡ್ತೀನಿ ಇವತ್ತೇ. ಗಾಡಿ ಲೋನ್ ಕಟ್ಬೇಕಲ್ಲಿ. ಟೀಸರ್ ಹಿಡಿದ್ನಂತಂದ್ರೆ 1,500 ರೂಪಾಯಿ ಕೊಡ್ಬೇಕು ಇವಾಗ. ನಾವು ಕಟ್ಬೇಕಲ್ಲ ಕೊಡಿ. ನಮ್ದು ಗಾಡಿ ಸೀಸಿಂಗ್ ಅಲ್ಲಿ ಐತೆ ಸರ್. 4 ತಿಂಗಳ ಕಂತು ಪೆಂಡಿಂಗ್ ಇರೋದು. 2 ತಿಂಗಳು ಕೊಟ್ರೆ ಅವ್ನು ಸುಮ್ಮನೆ ಇರ್ತಾನೆ. ಇವಾಗ ಕೆಟ್ಟಗಳಿಗೆ ಇದು ನನಗೆ. ಬನ್ನಿ ನೋಡೋಣ. ಡ್ಯೂಟಿಗಳಂತೂ ಬರ್ತಾ ಇಲ್ಲ, ಎಲ್ಲರೂ ವೇಟಿಂಗ್ ಅಲ್ಲೇ ಇದ್ದಾರೆ ಡ್ಯೂಟಿಗೋಸ್ಕರ. ನಾವು ಅವ್ರ ಜೊತೆ ವೇಟಿಂಗ್ ಅಲ್ಲಿ ಇದೀವಿ. ಇವರು ಬೋಗಸ್ಸೆ, ಏನು ಅನುಮಾನನೇ ಇಟ್ಕೋಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ. ಸರ್ ಬರೀ ನಮಗ್ ಮಾತ್ರ ಫ್ರೀನಾ, ಎಲ್ಲರಿಗೂ ಫ್ರೀನಾ? ಯಾವನಪ್ಪ ನಿನ್ಗೆ ಹೇಳ್ದವನು? ಗ್ರೀಸಿಂಗ್ ಮಾಡಿಸ್ಕೋಬೇಕಂತಾರೆ, ಇಲ್ಲಿ ಬನ್ನಿ ಫ್ರೀ ಆಗಿ ಮಾಡ್ಕೊಡ್ತಾರೆ. ಅಲ್ಲ, ಫ್ರೀ ಅಂತ ಹೇಳ್ಬಿಟ್ಟು 120 ರೂಪಾಯಿ ಏನಿದು? ಆಫರ್ ಏನು ಕೊಟ್ಟಿಲ್ವಲ್ಲ ನಾವು. ನಮ್ ಕಡೆಯಿಂದ ಬಂದ್ರೆ ಏನಾದ್ರು ಮಾಡ್ಬೇಕು ನೀವು. ನಿಮ್ ಕಡೆಯಿಂದ ಬಂದ್ರೆ 10 ರೂಪಾಯಿ ಡಿಸ್ಕೌಂಟ್. ಚೆನ್ನಾಗಿದೆ. ಅಂದ್ರೆ 100 ರೂಪಾಯಿ, 110 ರೂಪಾಯಿ. 110 ರೂಪಾಯಿ. ಸೊ ಗಾಡಿ ಗ್ರೀಸಿಂಗ್ ಮಾಡಿಸ್ಬೇಕಾಗಿತ್ತು, ತುಂಬಾ ದಿನ ಆಗಿತ್ತು. ಹಾಗಾಗಿ ಗ್ರೀಸಿಂಗ್ ಮಾಡಿಸ್ತಾ ಇದ್ದೀನಿ. ಇದು ಮಾಡಿಸಿದ್ಮೇಲೆ ಸೀದಾ ಗಾಡಿ ಎತ್ಕೊಂಡು ಡ್ಯೂಟಿ ಹೊಡಿತಾ ಇರೋದೆ. ನೋಡೋಣ ಬನ್ನಿ ಏನೇನಾಗುತ್ತೆ ಏನೇನಿಲ್ಲ. ಡ್ಯೂಟಿ ಹಂಗೂ ಬೀಳ್ತಾ ಇಲ್ಲ ತುಂಬಾ ಜನ. ಆಗ ಡ್ಯೂಟಿ ಬೀಳ್ತಾ ಇಲ್ಲ ಅಂದ್ಮೇಲೆ ಡ್ಯೂಟಿ ಬೀಳ್ತೈತೆ ನೋಡು. ಯಶೋಧ ನಗರ ಎಷ್ಟೊತ್ತಾಗೈತೆ? 5 ನಿಮಿಷನಾ? ಬಾಡಿಗೆ ಹೊಡ್ಕೊಂಡಿದ್ದೀನಿ. ಆನ್ ಮೈ ವೇ. ಇದು ಮುಗಿತಿದ್ದಂಗೆ ಸೀದಾ ಗಾಡಿ ಎತ್ಕೊಂಡು ಓಡೋಗ್ಬಿಡೋಣ. ಪ್ಯಾಸೆಂಜರ್ಗೆ ಹೇಳೋಣ ಒಂದು 5 ನಿಮಿಷ ಬಂದೆ ಅಂತ. ಮುಗ್ದೇ ಬಿಡ್ತು, ಇನ್ನೇನು ಸ್ವಲ್ಪನೇ ಐತೆ ಅಷ್ಟೇ. ಡ್ಯೂಟಿ ಹಾಕೊಂಡು ಹೋಯ್ತಾ ಇರೋದು.
ಡ್ಯೂಟಿ ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂದ್ರೆ ನಡೆಯಲ್ವಲ್ಲ. ಲೋನ್ ಕಟ್ಟಿಲ್ಲ, ಲೋನ್ ಕಟ್ಟಿಲ್ಲ, 3 ತಿಂಗಳು 4 ತಿಂಗಳು ಅಣ್ಣ, 4 ತಿಂಗಳು ಟೋಟಲ್ ಲೋನ್ ಪೆಂಡಿಂಗ್ ಐತೆ. ನನ್ನ ಹತ್ರ ಐತೆ ಅಮೌಂಟು 12,000 ಐತೆ, ಇನ್ನೂ ಒಂದು 8,000 ರೂಪಾಯಿ ಬೇಕು. ಹಾಗಾಗಿ ನೋಡೋಣ ಬನ್ನಿ. ಇವ್ರು ಇದಾನೆ ಪ್ಯಾಸೆಂಜರ್ ಇಲ್ಲೇ ಮುಂದೆನೆ ಅವ್ರೆ. ಹಾ, ಹೊಡ್ತಾ ಇರೋದು ಡ್ಯೂಟಿ ಮೇಲೆ ಇವಾಗ. ಸಿ ಎಂಜಿನ್ ನೋಡ್ರಪ್ಪ ಕ್ಯೂ. ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಗಳನ್ನ ಮಾಡ್ತಾ ಇದೀನಿ, ಸಬ್ಸ್ಕ್ರೈಬ್ ಮಾಡ್ಬಿಡ್ರಣ. ಖಂಡಿತ ಮಾಡೋಣ. ಥ್ಯಾಂಕ್ ಯು ಗುರು. ಏನ್ ಚಾನಲ್? ಯಂಗ್ ರಾಬಿಟ್ 64 ಅಂತ ಇನ್ನ ಯಾವ್ದು ಬಿಟ್ಟಿಲ್ಲ ಆಯ್ತು, ಆರಾಮಾಗಿ ಬಿಡಿ. ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಿಡ್ರಪ್ಪ. ರ್ಯಾಪ್ ಮಾಡ್ತಾರಂತೆ, ಖಂಡಿತ ಮಾಡಿ, ಒಳ್ಳೇದಾಗ್ಲಿ. ಎಷ್ಟಣ್ಣ? 445, 53,857 ರನ್ ಆಗಿರೋದು. ಇವಾಗ ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ, ಏನು ಎತ್ತ ನನಗಂತೂ ಗೊತ್ತಿಲ್ಲ. ಬಟ್ ಆದಷ್ಟು ಟ್ರೈ ಮಾಡೋಣ. ಇವತ್ತಿನ ಟಾರ್ಗೆಟು 2,000 ರೀಚ್ ಮಾಡೋಕ್ಕೆ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 12 ಗಂಟೆ. 12 ಗಂಟೆ ಅನ್ನೋಷ್ಟರಲ್ಲಿ ನಾನು ಅರ್ನ್ ಮಾಡಿರೋದು ಬರೀ 300 ರೂಪಾಯಿ. 300 ಅಲ್ಲ, 281 ರೂಪಾಯಿ. ಈ 281 ರೂಪಾಯಿಲಿ ನೋಡೋಣ ಇವತ್ತಿನ ಟಾರ್ಗೆಟು ಎಷ್ಟಾಗುತ್ತೆ, ಏನು ಎತ್ತ. ಬರೀ ನಾನು ಜಾಸ್ತಿ ಓಡಿಸಿಲ್ಲ ಗಾಡಿ, ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ ಅಷ್ಟೇ ಓಡಿಸಿರೋದು. ಪರವಾಗಿಲ್ಲ, ನೋಡೋಣ ಬನ್ನಿ ಏನೇನಾಗುತ್ತೆ. ಡ್ಯೂಟಿ ಮಾಡೋಣ ಅನ್ಕೊಂಡೆ, ಡ್ಯೂಟಿಗಳು ಬೀಳ್ತಾ ಇಲ್ಲ. ಅದಕ್ಕೆ ನಮ್ಮ ಆಟೋ ರಾಜ ಅರುಣ್ ಅವರು ಟಾಟಾ ಎಸಿ ತಗೊಂಡ್ ಬಂದವ್ರೆ, ಬನ್ನಿ ಓಡಿಸಿ ಅಂತ. ಬನ್ನಿ ಓಡಿಸೋಣ. ತೊಳಿ ಸರ್, ಹಿಡ್ಕೊಳ್ಳಿ. ಕಾಪಾಡಪ್ಪ. ಸರಿ ಸರ್, ಬಾಯ್. ಹೋಗಿ ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ಪಾರ್ಟಿ ಯಾವಾಗ? ಸಂಡೇ. ಮದುವೆದಂತೂ ಪಾರ್ಟಿ ಕೊಟ್ಟಿಲ್ಲ. ಎಲ್ಲ ಟೋಟಲ್ ಬರೀ ಇದೆ. ಚೆನ್ನಾಗಿದೆ. ಬಾಯ್. ಸರ್ ಬನ್ನಿ, ನಾವು ಹೊರಡೋಣ ನಮ್ಮ ಡ್ಯೂಟಿ ಮೇಲೆ. ಡ್ಯೂಟಿ ಅಂಕೂ ಬೀಳ್ತಾ ಇಲ್ಲ. ಸ್ವಲ್ಪ ಮನೆ ಕಡೆ ಹೋಗ್ಬಿಟ್ಟು ಒಂದು SIR ಫಾರ್ಮ್ದು ಅದು ಫಿಲಪ್ ಮಾಡಬೇಕಾಗಿತ್ತು, ಇನ್ನೂವರೆಗೂ ಮಾಡಿಲ್ಲ ನಾನು. ಮೊನ್ನೆ ತಾನೇ ಬಂದೈತೆ, ಅದನ್ನು ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ. ಆಮೇಲೆ ಡ್ಯೂಟಿ ಕಂಟಿನ್ಯೂ ಮಾಡೋಣ. ಮನೆಗೆ ಹೋಗಿ ಸ್ವಲ್ಪ ಹೊಟ್ಟೆಗೂ ಹಾಕ್ಕೊಂಡು ಬಂದ್ಬಿಡೋಣ. 12 ಟ್ರಿಪ್ಪಲ್ಲಿ 881 ರೂಪಾಯಿ ಮಾಡಿದ್ದೀನಿ. ಟೈಮ್ ಬಂದ್ಬಿಟ್ಟು ಇವಾಗ 3 ಗಂಟೆ. ಟ್ರಿಪ್ಗಳು ತುಂಬಾ ಕಮ್ಮಿ ಇರೋದ್ರಿಂದ ಡ್ಯೂಟಿಗಳು ಕೂಡ ಅಷ್ಟೊಂದಿಲ್ಲ. ಯಾವ್ದು ಸಿಗ್ತೈತೆ ಎಲ್ಲ ಹೊಡಿತಾ ಇದ್ದೀನಿ, 50, 60, 80, 100. ಬಟ್ ಡ್ಯೂಟಿಗಳು ಅಷ್ಟೊಂದು ಬೀಳ್ತಾ ಇಲ್ಲ. ಇವಾಗ ಟೋಟಲ್ 12 ಟ್ರಿಪ್ ಅನ್ನ ಮಾಡಿದ್ದೀನಿ. ಇನ್ನು ಏನಿಲ್ಲ ಅಂತಂದ್ರು 18 ಟ್ರಿಪ್ಗಳನ್ನ ಮಾಡಬೇಕು. ಟೈಮ್ ಬಂದ್ಬಿಟ್ಟು 3 ಗಂಟೆ, 8 ಗಂಟೆ, ಇನ್ನೂ 5 ಅವರ್ ಟೈಮ್ ಇದೆ. ಬೆಳಗ್ಗೆ 10 ಗಂಟೆಗೆ ಬಂದೆ ನಾನು ಡ್ಯೂಟಿ ಮೇಲೆ. ನೋಡೋಣ ಬನ್ನಿ ಆಗುತ್ತೋ ಇಲ್ವೋ. ಡ್ಯೂಟಿಗಳು ಕಂಟಿನ್ಯೂ ಬಿದ್ರೆ ಮಾಡಬಹುದು, ಬಟ್ ಕಂಟಿನ್ಯೂ ಡ್ಯೂಟಿ ಬೀಳ್ತಿಲ್ವೇ, ಅದೇ ಪ್ರಾಬ್ಲಮ್. ನೋಡೋಣ ಬನ್ನಿ, ಆದಷ್ಟು ಮಾಡಕ್ಕೆ ಟ್ರೈ ಮಾಡೋಣ. 2,000 ಟಾರ್ಗೆಟು ಮಾಡೋಣ, 30 ಡ್ಯೂಟಿಗಳನ್ನು ಕೂಡ ಕಂಪ್ಲೀಟ್ ಮಾಡೋಣ. ನೋಡೋಣ ಏನೇನು ಆಗುತ್ತೆ, ಬನ್ನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಟೋಟಲ್ 19 ಟ್ರಿಪ್ಪು, 1,603 ರೂಪಾಯಿ 41 ಪೈಸೆ. ಟೈಮ್ ಬಂದ್ಬಿಟ್ಟು 6 ಗಂಟೆ 20 ನಿಮಿಷ. ಇವಾಗ ಇನ್ನು 11 ಟ್ರಿಪ್ಗಳನ್ನ ಮಾಡಬೇಕು. ನಮ್ಮ 2,000 ಟಾರ್ಗೆಟ್ಗೆ ಇನ್ನು 400 ರೂಪಾಯಿ ಅರ್ನ್ ಮಾಡಬೇಕು. ಆದಷ್ಟು ಇನ್ನು 11 ಟ್ರಿಪ್ಗಳನ್ನ ಮಾಡೋಕೆ ಮತ್ತೆ ಇನ್ನು 400 ರೂಪಾಯಿ ಅರ್ನ್ ಮಾಡೋದ್ರ ಕಡೆ ಗಮನ ಕೊಡೋಣ. ಆದ್ರೆ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ಕರೆಕ್ಟಾಗಿ 5 ಗಂಟೆಯಿಂದ ಕೂತಿದ್ದೀನಿ ನಾನು, ಒಂದು ಡ್ಯೂಟಿ ಬಿದ್ದಿಲ್ಲ ಇವತ್ತು. ನೋಡೋಣ ಆಗುತ್ತೋ ಇಲ್ವೋ. ಇವತ್ತು 30 ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ನನ್ನ ಕೈಯಲ್ಲಿ ಆದಷ್ಟು ನಾನು ಟ್ರೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ನೋಡೋಣ. ಇವಾಗ ಇಲ್ಲಿಂದ ಯಾವ ಕಡೆ ಡ್ಯೂಟಿ ಬರುತ್ತೆ ವೇಟ್ ಮಾಡೋಣ. ಟಕ್ 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 ಅಂತ ಬರೀ ಬೋಗಸ್ ರೀ. ಬಂತು 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 ಕರೆಕ್ಟಾಗಿ ಇಲ್ಲೇ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಡ್ಯೂಟಿ ಬೀಳುತ್ತೋ ಇಲ್ವೋ. ಟಕ್ ಅಂತ ಬಂತು, ಹಾಕೊಂಡಿದ್ದೀನಿ. ಪ್ಯಾಸೆಂಜರ್ ವೇಟಿಂಗು ಬಂದ ತಕ್ಷಣ ಹಾಕೊಂಡು ಹೋಯ್ತಾ ಇರೋದು. ಈ ರೀತಿ ಡ್ಯೂಟಿ ಬಂತು ಅಂತಂದ್ರೆ 30 50 ಡ್ಯೂಟಿನೂ ಆರಾಮಾಗಿ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಡ್ಯೂಟಿ ಇಲ್ಲ, ಅದೇ ಪ್ರಾಬ್ಲಮ್. ಚೆನ್ನಾಗಿದೆ. ನೋಡೋಣ ಬನ್ನಿ. ಇವತ್ತಂತೂ ಯಾವುದೂ ಡ್ಯೂಟಿ ಕ್ಯಾನ್ಸಲ್ ಆಗಿಲ್ಲ. ಬೆಳಿಗ್ಗೆಯಿಂದ ಫುಲ್ ಖುಷಿಯಾಗಿ ಆರಾಮಾಗಿ ಡ್ಯೂಟಿ ಮಾಡ್ತಾ ಇದ್ದೀನಿ. ನನ್ನ ಕಡೆಯಿಂದ ಯಾವುದು ಕ್ಯಾನ್ಸಲ್ ಆಗಿಲ್ಲ. ಪ್ಯಾಸೆಂಜರ್ ಕಡೆಯಿಂದ 1 ಡ್ಯೂಟಿ ಕ್ಯಾನ್ಸಲ್ ಆಯ್ತು, ಮತ್ತೆ ಹೋಗಿ ಅವ್ರನ್ನ ಪಿಕಪ್ ಮಾಡಿದ್ದೆ, ಯಾಕಂದ್ರೆ ಮತ್ತೆ ಬುಕ್ ಮಾಡಿದ್ರು ಅವ್ರು. ಆ ರೀತಿ ಆಗಿತ್ತು. ಬಟ್ ನೋಡೋಣ, ಇವಾಗ ಇನ್ನು ಈ ಡ್ಯೂಟಿ ಕಂಪ್ಲೀಟ್ ಆಯ್ತು ಅಂತಂದ್ರೆ ಇನ್ನು ನಮ್ಗೆ 10 ಡ್ಯೂಟಿ
ಮಾಡೋಣ ಬನ್ನಿ. ಅದ್ಭುತವಾಗಿರುವಂತಹ ಪ್ರದರ್ಶನವನ್ನ ನೀವು ಮಾಡಿದ್ದೀರಾ. ಟೈಮ್ ಬಂದ್ಬಿಟ್ಟು ಕರೆಕ್ಟ್ ಆಗಿ 8 ಗಂಟೆ 10 ನಿಮಿಷ. ಟೋಟಲ್ ನಮ್ಮ ಅರ್ನಿಂಗು 2041 ರೂಪಾಯಿ. 24 ಟ್ರಿಪ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ ಏನಿಲ್ಲ ಅಂತಂದ್ರು 6 ಟ್ರಿಪ್ಗಳನ್ನ ಕಂಪ್ಲೀಟ್ ಮಾಡಬೇಕು. ಆದರೆ ಇಲ್ಲಿ ಡ್ಯೂಟಿಗಳಿಲ್ಲದೆ ನಾನು ನಿಕೋಮ್ಸಲ್ಲಿ ವೆಯ್ಟಿಂಗಲ್ಲಿ ಇದ್ದೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ, ಡ್ಯೂಟಿಗಳು ಸಿಗ್ತಾ ಇಲ್ಲ. ಇನ್ನೂ 6 ಟ್ರಿಪ್ ಮಾಡಿಬಿಟ್ರೆ ನಮ್ಮ ಇವತ್ತಿನ ಟಾರ್ಗೆಟು ಕಂಪ್ಲೀಟ್ ಆಗಿಬಿಡುತ್ತೆ. 30 ಟ್ರಿಪ್ಪು ಕಂಪ್ಲೀಟ್ ಆದಂಗೆ ಆಗುತ್ತೆ, ಮತ್ತು 2000 ಟಾರ್ಗೆಟು ಕೂಡ ದಾಟ್ದಂಗೆ ಆಗುತ್ತೆ. ಆಯಿತು, ಆಮೇಲೆ ಸಿಗುತ್ತಂತೀರಾ ಇಲ್ಲ ಅಂತೀರಾ ನನಗಂತೂ ಗೊತ್ತಿಲ್ಲ. ಬಟ್ ಇನ್ನೂ 2 ಅವರ್ ಇದೆ. 2 ಅವರಲ್ಲಿ ಟ್ರೈ ಮಾಡೋಣ. ಸಿಕ್ಕರೆ ಒಳ್ಳೆಯದು, ಸಿಗಲಿಲ್ಲ ಅಂತ ಪರವಾಗಿಲ್ಲ. ನಾಳೆ ಬಂದ್ಬಿಟ್ಟು ಬೇಗ ಬಂದ್ಬಿಟ್ಟು ಟಾರ್ಗೆಟನ್ನು ರೀಚ್ ಮಾಡೋಕ್ಕೆ ಟ್ರೈ ಮಾಡೋಣ. ಬಟ್ 1 ಟಾರ್ಗೆಟ್ ಅಂತೂ ರೀಚ್ ಆಗಿದೆ, 2000 ರೂಪಾಯಿದು 24 ಟ್ರಿಪ್ಪಲ್ಲಿ. ಇನ್ನೊಂದು 6 ಬಾಡಿಗೆ ಆದಷ್ಟು ಟ್ರೈ ಮಾಡೋಣ. ಇಲ್ಲ ಅಂತ ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಬನ್ನಿ. 2000 ಟಾರ್ಗೆಟ್ ಏನು ಕಂಪ್ಲೀಟ್ ಆಯಿತು. 30 ಡ್ಯೂಟಿ ಕಂಪ್ಲೀಟ್ ಆಗಿದೆ ಗುರುವೆ, ಕಂಪ್ಲೀಟ್ ಆಗಿದೆ. ಸಂತೋಷ, ಲೆಟ್ಸ್ ಎಂಜಾಯ್. 2581 ರೂಪಾಯಿ ಟೋಟಲ್ ಅರ್ನಿಂಗು ಇವತ್ತಿಂದು. ಅರ್ನಿಂಗ್ ಆಕ್ಟಿವಿಟಿ 200 ರೂಪಾಯಿನೂ ಬಂತು. ಟೋಟಲ್ ಇವತ್ತಿನ ಅರ್ನಿಂಗ್ ಇಲ್ಲಿ ತೋರಿಸ್ಬಿಡ್ತೀನಿ. ವೀಕ್ಲಿ ಸಮ್ಮರಿಲಿ ಟೋಟಲ್ ನಾನು ಅರ್ನ್ ಮಾಡಿರೋದು 2375 ರೂಪಾಯಿ. 30 ಡ್ಯೂಟಿಲಿ ಅರ್ನ್ ಮಾಡಿರೋದು. ಪ್ರಮೋಷನ್ದು ಸೇರಿ 200 ರೂಪಾಯಿ ಬಂತು. ಟೋಟಲ್ 2581 ರೂಪಾಯಿ 15 ಪೈಸೆ. ಈ ವಾರದ ಹೈಯೆಸ್ಟ್ ಅರ್ನಿಂಗ್ ಇದಾಗಿತ್ತು. ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಇನ್ಸೆಂಟಿವ್ ಇದ್ದಿದ್ದಕ್ಕೆ 2500 ದಾಟಿದೆ. ಇಲ್ಲ ಅಂತಂದಿದ್ರೆ 2000 ಮಾಡ್ಕೊಂಡು ನಾನು ಆರಾಮಾಗಿ 8 ಗಂಟೆಗೆ ಮನೆಗೆ ಹೋಗ್ಬಿಡ್ತಿದ್ದೆ. ಹೌದು, ಇನ್ಸೆಂಟಿವ್ ಆಸೆಗೆ ನಾನು ಡ್ಯೂಟಿ ಮಾಡಿದ್ದೀನಿ, ಇಲ್ಲ ಅಂತ ಹೇಳೋದು. ಇನ್ಸೆಂಟಿವ್ ಇರೋದ್ರಿಂದ 500 ರೂಪಾಯಿ ನನಗೆ ಅರ್ನಿಂಗ್ ಹೆಚ್ಚಿಗೆ ಆಗಿದೆ. ಅನ್ಕೋಬಹುದು ಇನ್ಸೆಂಟಿವ್ ಆಸೆಗೆ ಏನಿದೆ, ಅದೇ 500 ರೂಪಾಯಿ ಗ್ಯಾಸ್ಗೆ ಆಗ್ಬೋದು, ಮನೆ ಖರ್ಚಿಗೆ ಆಗ್ಬೋದು, ಏನಕ್ಕಾದ್ರೂ ಆಗುತ್ತೆ. ಸೊ ಇನ್ಸೆಂಟಿವ್ ಆಸೆ ಅನ್ನೋದು ಒಂದು ಟಾರ್ಗೆಟ್ ಅನ್ನ ನಮ್ಗೆ ರೀಚ್ ಮಾಡ್ಸಕ್ಕೆ ಉಪಯೋಗ ಆಗುತ್ತೆ. ಇವಾಗ ಇಲ್ಲ ಅಂತಂದಿದ್ರೆ ಅವಾಗಲೇ 25 ಏನೋ ಡ್ಯೂಟಿ ಮಾಡಿದ್ನಲ್ಲ, ಆರಾಮಾಗಿ ನಾನು ಮನೆಗೆ ಹೋಗ್ಬಿಡ್ಬೋದಾಗಿತ್ತು. 24 ಡ್ಯೂಟಿ ಮಾಡಿದ್ನಲ್ಲ, ಆರಾಮಾಗಿ ಮನೆಗೆ ಹೋಗ್ಬಿಡ್ಬೋದಾಗಿತ್ತು. ಬಟ್ ಇನ್ನೂ ಒಂದು 6 ಡ್ಯೂಟಿ ಮಾಡಿ ಇನ್ನೂ 500 ರೂಪಾಯಿ ಹೆಚ್ಚಿಗೆ ದುಡ್ಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟೇ ಅಲ್ವಾ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ವಿಡಿಯೋನ ನೋಡ್ತೀರಾ ಒಂದು ಲೈಕ್ ಕೊಟ್ಬಿಡಿ. ಏನಕ್ಕಂತಂದ್ರೆ ಲೈಕ್ ರೇಷಿಯೋ ಹೆಚ್ಚಿಗಿದಷ್ಟು ನನಗೆ ಜಾಸ್ತಿ ಜನಕ್ಕೆ ರೀಚ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಅಷ್ಟೇ.